ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತ ಮುಂಜಾನೆ 7:30 ಆಗೈತ್ರಿ. ಇವಾಗ ಲೋಕ್ ಕಂಟಿನ್ಯೂ ಮಾಡ್ತದೆ. ಇಲ್ಲಿ ಒಂದು ಸ್ವಲ್ಪ ಇವತ್ತು ಅಮಾವಾಸ್ಯೆ ಇತ್ತಲ್ರಿ, ಇದು ಅಮಾವಾಸ್ಯೆದ ವಿಡಿಯೋ ಇತ್ತು. 2 ದಿನ ಆಯಿತು ವಿಡಿಯೋ ಬಿಡೋದಿತ್ತು. ಆದರೆ ನಾನು ಯಾವ ಜೋಳ ಅವು ಗೋಧಿವ ಹಂಗಾಕಿಸಿಂದ 2 ದಿನದ ವಿಡಿಯೋನ ಹಾಕೋದಾಗಿದ್ದಿಲ್ಲ. ಅದಕ್ಕೆ ಇವಾಗ ಹಾಕ್ಲತ್ತೀನಿ. ಇದು ಮಣತ್ರಮಶಿ ವಿಡಿಯೋ ಅದ ರೀ. ಅದಕ್ಕೆ ಇವಾಗ ಮಣತ್ರಮಶಿ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡತ್ತೀನಿ. ವಿಡಿಯೋ ಅಂತ ಸ್ಕಿಪ್ ಮಾಡಿದೆ, ಲಾಸ್ಟ್ವರೆಗೂ ನೋಡಿರಿ. ಇವಾಗ ಮನೆ ಅದು ಎಲ್ಲ ತೊಳೆದಾಗಿತ್ತು ರೀ. ಸಣ್ಣ ಬೇರೆ ಬಂದಿರಲ್ರಿ, ಹಂಗಾಗಿ ಒಂದು ಸ್ವಲ್ಪ ಜಲ್ದಿನೇ ಆಯ್ತು ಕೆಲಸ. ಯಾಕಂದ್ರೆ ಅವರು ಒಂದು ಸ್ವಲ್ಪ ಮಾಡಿದ್ರು. ನಾನು ಇಷ್ಟು ಮನೆಯೆಲ್ಲ ಒರೆಸ್ಕೊಂಬಂದಿದ್ದೆ. ನಮ್ಮ ಗೌಡಂದಂತೂ ಇಲ್ಲಿ ಪೂಜೆ ನಡೆದಿತ್ತು ರೀ. ಡೈಲಿ ಅಂತೂ ಒಂದು ಸ್ವಲ್ಪ ಅವನೇ ಪೂಜೆ ಮಾಡಿರ್ತಾನೆ. ಇವತ್ತೇನ ನಾನು ಹೋಳಿಗೆದು ಏನು ಮಾಡಂಗಿಲ್ಲ ರೀ. ಅವರಿಷ್ಟು ಗಾಡಿ ತೊಳೆತಿದ್ರು. ಅವರು ಗಾಡಿ ತೊಳೆತಿದ್ರಿ. ಇವತ್ತಂತೂ ಮಣತ್ರಮಸಿ ಅದಲ್ರಿ, ಎಲ್ಲ ಮನೆಗೆಲ್ಲ ಕ್ಲೀನ್ ಮಾಡೋದಾಗ್ಯದ. ಆದ್ರೆ ಒಂದಿಷ್ಟು ಹುಗ್ಗಿ ಹಾಕಿ ಕುಟ್ಬೇಕು ರೀ. ರೆಡಿಮೇಡ್ ಏನು ತಂದಿಲ್ಲ. ನಿನಗೇನು ಮಾಡ್ಕೊಡಂತ ಏನೋ ಉಪ್ಪಿಟ್ಟದು ನಿನಗೆ ನಡೀತದ ಬರತಕ್ಕ. ಯಾವುದು ಅದ್ರಲ್ಲಿ ವಾರ್ಸು ಇಲ್ಲ ಬೇಸವ ಊದಾಕುದು ಬಿಸಿಟ್ ಇದ್ರೆ ತರಿಸ್ತಾ ಬಿಡೋಣ. ಮಾಮ ಬಿಸಿಟ್ ಇದ್ರೆ ತರಿಸ್ತಾ ಬಿಡು. ಅವರು ಇಲ್ಲೇ ಹೋಗು ಹಾಕಿಲ್ಲ ಇವ್ರು ಪ್ಯಾಟರ್ನ್ ಅವ್ರ ಅಂಗಡಿಗೆ ಪಾರ್ಲೆ ಬಿಸ್ಕಿಟ್. ನಮ್ಮ ಗೌಡದಂತೆಲ್ಲ ಪೂಜೆದ ಮುಗಿಸ್ಮೇಲೆ ಹೋಮ್ವರ್ಕ್ ನಡೆದೈತೆ ರೀ. ನಾನು ಅಡುಗೆ ಮಾಡಬೇಕು. ಯಾಕಂದ್ರೆ ಇಲ್ಲಿ ಹುಗ್ಗಿ ಅಕ್ಕಿನ ನಾನು ಅಂಗಡಿಯಿಂದ ತರಿಸಿದ್ದಿಲ್ಲ ರೀ. ಜಂಗೋದಿ ಇದ್ದೀವಲ್ಲ, ಹಾಗೆ ಕಿಸಿಂದ ಸಣ್ಣವ ನಾನೇ ಕೊಡ್ತೀನಿ ಬಿಡು ಅಂತೇಳಿ ಹೇಳಿದ್ರು. ಅದಕ್ಕೆ ಕಿಸಿಂದ ನಮ್ಮ ಸಣ್ಣ ಹುಗ್ಗಿ ಅಕ್ಕಿ ಕೊಟ್ಲತ್ತಿದ್ರು ರೀ. ನಾನು ಒಂದು ಸ್ವಲ್ಪ ಆ ಸೈಡಿಗೆ ಹುಡುಗರೆಲ್ಲ ಹಚ್ತಾರಂತೆ ಒಂದು ಸ್ವಲ್ಪ ನೆಕ್ಸ್ಟ್ ಅದೇನು ಮಾಡ್ಬೇಕು ಅಂದ್ಕೊಂಡೀನಿ. ಇವರಿಷ್ಟ ಹುಗ್ಗಿ ಅಕ್ಕಿ ಕೊಟ್ಟಾತಿದ್ರು. ಯಾಕಂದ್ರೆ ಅವು ನಿನ್ನೆ ಕೊಟ್ಟಿಡೋದೈತೆ ರೀ. ಅದ್ರ ನಿನ್ನೆ ನನಗೆ ಕೊಟ್ಟೋದಾಗಿದ್ದಿಲ್ಲ. ಏನರೇ ಮಾಡಿದ್ರೈತೆ ಅಂದ್ಕೊಂಡಿದ್ದೆ, ಆದರೆ ಹುಗ್ಗಿನೇ ಮಾಡಿದ್ರೈತೆ ಅಂತ ಹೇಳ್ಕೇಸಿಂದ ಇವತ್ತು ಹುಗ್ಗಿ ಕುಟ್ಟಾಗತ್ತಿದ್ರಿ. ನಾವು ಕುಟ್ಟೋದ್ಮೇಲೆ ಏನು ಕುದಿಯೋದೇನು ತಡ ಇಲ್ಲರಿ. ಯಾಕಂದ್ರೆ ಕುಕ್ಕರ್ಗೆ ಹಾಕಿಬಿಡ್ಬೇಕಲ್ಲತ್ತೀನಿ. ಕುಕ್ಕರ್ಗೆ ಹಾಕಿದ್ರೆ ಜಲ್ದಿನೇ ಕುದಿರ್ತಾವೆ. ಒಂದು ಜಾಸ್ತಿ ಸೀಟಿ ತೊಗೊತಾವೆ, ಒಂದು 5-8 ಸೀಟ್ಯಾಗ. ಅಂದರೆ ಬ್ಯಾಳೆ ಕುದ್ದಂಗೆ ಗೋಧಿ ಹುಗ್ಗಿ ಕುದಿಯಂಗಿಲ್ಲಲ್ರಿ. ಅದಕ್ಕೆ ಕೇಸಿಂದ ಕುಕ್ಕರ್ದಾಗ ಹಾಕ್ತಾರೈತೆ ಅಂತ ಹೇಳ್ಕೇಸಿಂದ ಅಂದ್ಕೊಂಡಿನಿ. ಇಲ್ಲಿ ಪೂಜೆದೆಲ್ಲ ಮುಗಿದಿತ್ತು ರೀ ಗೌಡಂದು. ನಮ್ಮ ಸಣ್ಣವರು ಒಂದು ಸ್ವಲ್ಪ ಜಲ್ದಿನೇ ಎದ್ದು ಕೇಸಿಂದ ಅವರು ಕೆಲಸ ಮಾಡಿದ್ರಿ. ಮೇಲಿಂದೆಲ್ಲ ಮನೆ ಕೆಲಸ ಎಲ್ಲ. ಆಮೇಲೆ ಹಿಂದ್ಗಡೆ ಅವರು ಅಕ್ಕಿ ಕೊಡ್ಲಿಕ್ಕೆ ಕುಂತಿದ್ರು. ನಾನೇ ಕೊಡ್ತೀನಿ ಬಿಡು ಅಂತ ಹೇಳಿದೆ. ಆದ್ರೂ ನಾನು ಕೊಡ್ತೀನಿ ಅಂತ ಕೇಸಿಂದ ಅವರೇ ಕೊಟ್ಟತ್ತಿದ್ರು. ಯಾಕಂದ್ರೆ ಇವತ್ತು ಹಬ್ಬ ಅದಲ್ರಿ. ಅದಕ್ಕೆ ಕೇಸಿಂದ ಒಂದು ಸ್ವಲ್ಪ ಹುಡುಗರೆಲ್ಲ ಜಲ್ದಿನೇ ಜಳಕ ಮಾಡಿದ್ರು. ಎಲ್ಲರದ್ದು ಜಳಕ ಆಗಿತ್ತು. ಅದಕ್ಕೆ ಕೇಸಿಂದ ಎಲ್ಲ ನೇವ್ದಿ ಅದು ಹಿಡ್ಕೊಂಬರೋದಿರ್ತದೆ ಅಂತ ಹೇಳ್ಕೇಸಿಂದ ನಾನು ಅಷ್ಟು ಮೊದಲಿಗೆ ಅರ್ಬಿನೇ ಹಿಂಡಿ ಹಾಕ್ತಾರಾಯ್ತು. ಆಮೇಲೆ ಎಲ್ಲ ನೇವ್ದಿಯಾಕೆ ರೆಡಿ ಮಾಡ್ಕೊಂಡ್ರೈತೆ ಅಂತ ಹೇಳ್ಕೇಸಿಂದ ನಾನು ಎಲ್ಲ ಹಿಂದ್ಗಡೆ ಜಳಕ ಮಾಡೋದೈತೆ ಅಂತೇಳಿ ಇಷ್ಟು ಎಲ್ಲ ಅರ್ಬಿ ಎಲ್ಲ ತೊಳೆದು ಹಾಕತ್ತಿದ್ರಿ. ನಮ್ಮ ಸಣ್ಣವರೆಲ್ಲ ಮ್ಯಾಲಿಂದೆಲ್ಲ ಕೆಲಸ ಮಾಡ್ಲತ್ತಿದ್ರು. ಇವಾಗ ಇಷ್ಟೆಲ್ಲ ಹುಗ್ಗಿ ಅಕ್ಕಿ ಕೊಟ್ಟಿಟ್ಟಾರ್ರಿ. ಇವಾಗ ನಾನು ಅಡುಗೆ ಕೆಲಸಕ್ಕೆ ಸ್ಟಾರ್ಟ್ ಮಾಡೀನಿ. ಹುಗ್ಗಿ ಅಕ್ಕಿ ಎಲ್ಲ ಒಂದು ಸ್ವಲ್ಪ ಚಟಾಸಿಟ್ಟಿದ್ದಿಲ್ಲ ರೀ. ಅವನ್ನ ಚಟಾಸ್ಕೇಸಿಂದ ಮತ್ತು ಫಸ್ಟಿಗೆ ನಾನು ಅನ್ನಕ್ಕೆ ಇಟ್ಟಿದ್ರಿ. ಯಾಕಂದ್ರೆ ಅಕ್ಕಿ ಕೊಟ್ಟ ತನಕ ಅನ್ನ ರೀ ಆತು ಅಂತ ಹೇಳ್ಕೇಸಿಂದ ಅದಿಷ್ಟು ಅನ್ನ ಮಾಡಿಟ್ಟೀನಿ. ಹೊಗೆ ಅಕ್ಕಿ ಅಂತೂ ಭಾಳಷ್ಟು ಚಂದ ಕೊಟ್ಟಿದ್ರಿ. ಯಾಕಂದ್ರೆ ಕುಟ್ಟಬೇಕಾದ್ರೆ ಒಂದು ಸ್ವಲ್ಪ ಇದು ದೊಡ್ಡದು ಇದ್ದಿರ್ಬೇಕ್ರಿ. ಅದು ಕುಟ್ಟಬೇಕಾದ್ರೆ ಒಂದು ಸ್ವಲ್ಪ ಸರಿಯಾಗಿ ನುಚ್ಚು ಜಾಸ್ತಿ ಆಯ್ತಾವ ಇಲ್ಲಿ ಮನ್ಯಾಗ ಕುಟ್ಟಬೇಕಾದ್ರೆ. ಆದ್ರೂ ಒಂದಿಷ್ಟು ನುಚ್ಚು ಆಗಿದ್ವು ರೀ. ಅವೆಲ್ಲ ತೆಗೆದುಬಿಟ್ಟಿದ್ರು ನಮ್ಮ ಸಣ್ಣವರು. ತೆಗೆದು ಬರೀ ಅಪ್ಟ ಹೊಗೆ ಅಕ್ಕಿ ಇಟ್ಟಿದ್ರು. ಅದಿಷ್ಟ ಕುದ್ಲಿಕ್ಕೆ ಹಾಕಿಬಿಡ್ತೀನಿ ನಾನು ಈಗ. ಇಲ್ಲಿ ನಮ್ಮ ಚೆನ್ನಮ್ಮಂತೂ ನೋಡ್ರಿ ಒಂದು ಗ್ರ್ಯಾಂಡ್ ಆಗಿ ರಂಗೋಲಿ ಬಿಡ್ಸಕತ್ತಿದ್ರು.
ಯಾಕಂದ್ರೆ ಅವಳಂತೂ ಒಂದಿನನೂ ರಂಗೋಲಿ ಹಾಕಂಗಿಲ್ಲ ರೀ. ಏನೋ ಇವತ್ತು ಒಂದು ಸ್ವಲ್ಪ ಭಾಳಷ್ಟು ದಿನದಿಂದ ಏನೋ ಕಲ್ತಿದ್ದಾಳಂತ ಅನ್ನೋಕ್ಕಿಂತ ನಾ ಹಾಕ್ತೀನಿ ರಂಗೋಲಿ ಅಂತೇಳಿ ಆಕಿಷ್ಟ ರಂಗೋಲಿ ಹಾಕ್ಲತ್ತೇಳಿ ಇವತ್ತೇನು ನನಗೆ ರಂಗೋಲಿ ಹಾಕ್ಕೊಟ್ಟಿದ್ದಿಲ್ಲ. ಇದಿಷ್ಟ ಹೆಸರಿಲ್ಲ ಅಂತೂ ಆಕಿಗೇನು ಬರಂಗಿಲ್ಲ ರೀ ಅಷ್ಟೇನು. ಅದೆಲ್ಲ ನಮ್ಮ ಗೌಡು ಬಿಡಿಸ್ಬಿಟ್ಟಿದ್ನು. ಈ ಕಡೆ ಸೈಡಿಗಂತೂ ನಮ್ಮ ಸಣ್ಣವ ಮತ್ತು ಗೌಡು ಜಟ್ಟು ಎಲ್ಲ ಮಣ್ಣು ಎತ್ತು ಮಾಡ್ಲತ್ತಿದ್ರಿ. ಎಲ್ಲರೂ ಮಣ್ಣು ಎತ್ತ ಮಾಡೋಕೆ ಎಲ್ಲ ಮಣ್ಣದೆಲ್ಲ ತೊಗೊಂಡು ಬಂದಿರೋ ಅದ್ರ ಒಂದು ಸ್ವಲ್ಪ ಚಾಣಿ ಹಿಡಿಬೇಕಲ್ರಿ ಅದು. ಅದಕ್ಕಾಗಿ ಸಣ್ಣ ಎಲ್ಲ ಚಾಣಿ ಹಿಡಿದು ಬಿಡ್ಲತ್ತಿದ್ಳು. ಇಲ್ಲಿ ಒಲೆ ಮೇಲೆ ಇಷ್ಟು ಅನ್ನ ಕೆಟ್ಟಿದ್ರಿ. ಅನ್ನ ಕೆಟ್ಕಿಸಿಂದ ಸಣ್ಣವ ನಾನು ದೇವ್ರಿಗೆ ಹೊಂಟಿದ್ದೆವು. ಇವತ್ತು ಅಮಾವಾಸ್ಯೆ ಇತ್ತಲ್ರಿ, ಹಂಗಾಕಿಸಿಂದ ಮಠಕ್ಕೆ ಹೋಗಿ ಮತ್ತು ದೇವ್ರಿಗೆ ಹೋಗಿ ಬಂದ್ರಾಯ್ತು ಅಂತ ಹೇಳ್ಕೇಸಿಂದ ಇಬ್ಬರು ಕೂಡಿ ಹೊಂಟಿದ್ದೆವು. ನಮ್ಮ ಗೌಡು ಇಟ್ಟ ಮಣ್ಣೆತ್ತು ಮಾಡ್ಲಿಕ್ಕೆ ಎಲ್ಲ ಮಣ್ಣೆಲ್ಲ ರೆಡಿ ಮಾಡ್ಲತ್ತೀನಿ ರೀ. ಆದ್ರೆ ಅವನಿಗಂತ ಏನು ಮಾಡಕ್ಕೆ ಬರಂಗಿಲ್ಲ. ಅವ್ರ ಪಪ್ಪ ಬಂದ ಮಾಡ್ತಿದ್ರು. ಇಲ್ಲಿ ಹೋಗಿ ಕುದಿಲಿಕ್ಕೆ ಹಾಕ್ಯದ್ರಿ. ಇನ್ನು ಇದ್ರದ್ದು ನುಚ್ಚ ಹಾಕಿಲ್ಲ, ಬರೀ ಅಪ್ಟ ಹೋಗಿ ಇಷ್ಟು ಕುದಿಲಿಕ್ಕೆ ಹಾಕಿ ಒಂದು 3 ಸೀಟಿ ತೊಗೊಂಡು ಆಮೇಲೆ ಇದಕ್ಕೆ ನುಚ್ಚು ಮಿಕ್ಸ್ ಮಾಡಿದ್ರೆ ಆಯಿತು. ಸಣ್ಣ ಎಣ್ಣೆ ಹಾಕಿದ ಇದಕ್ಕೆ ದೌಡ್ ಕುದಿಯಲ್ಲ ಎಣ್ಣೆ ಹಾಕಿದ್ರೆ ಇಲ್ಲದ ಇಲ್ಲಿ ಅವ್ರಿಷ್ಟ ಹೊಲಕ್ಕೆ ಹೋಗಿ ಬಂದಿದ್ರಿ. ಬಂದಮೇಲೆ ಮತ್ತೆ ಅದೇನೋ ಮಾಡಕ್ಕೆ ಬಂದಿದ್ದಿಲ್ಲ ಅವ್ರಿಗೆ ಅಂತ ಹಂಗಾಕಿಸಿಂದ ಸ್ವಲ್ಪ ರೂಢಿ ತಪ್ಪಿತ್ತು ಅವರಿಗೆ. ಅದಕ್ಕಾಗಿ ಇವರೇ ಮಾಡತ್ತಿದ್ರು. ಇಲ್ಲಿ ರೆಡಿಮೆಂಟ್ ಅದು ಏನು ಸಿಗ್ತಾವ್ರಿ, ನಾವೇನು ರೆಡಿಮೆಂಟ್ ಅದು ತೊಳಂಗಿಲ್ಲ, ಮನೆಗೆ ಮಾಡಿರ್ತಾರೆ ಮಣ್ಣಿನ ಎತ್ತ. ಟೈಮ್ ಇಲ್ಲ, ಇನ್ನ ಟೈಮ್ ಇಲ್ಲ, ಇನ್ನ ಟೈಮ್ ಅದಾರ ಹೋಗು. ಗಾಡಿ ಮೇಲೆ ಹೋಗು, ಟೈಮ್ ಅದೇನ. ಹಾ ಇರೋ ಹಾ ಎಷ್ಟೋ ಮಂದಿ ಮುಸೂರ್ ಇದಕ್ಕ ಈ ಮನಿ ಎಸ್ ಮಂದಿ ಎಲ್ಲ ಮುಸೂರ್ಕ ಎತ್ತಿಗಿ ಏನು ದೊಡ್ಡ ಎತ್ತು ಮಾಡಿರ ದೊಡ್ಡ ಅಲ್ಲ ಅನ್ನ ಹಾಕಿಟ್ಟಿದ್ದಲ್ಲ ಹೋಗು. ಏನು ಎಲ್ಲ ಅಡುಗೆ ಕೆಲಸ ಅಂತೂ ಆಗೈತ್ರಿ. ಬರೀ ಹುಗ್ಗಿ ಮಾಡಿಬಿಟ್ಟಿದ್ದ ನಾನು ಇವತ್ತು. ಹುಗ್ಗಿ ಅನ್ನ ಸಾರು ಮಾಡಿಬಿಟ್ಟಿದ್ದ. ಅದರ ಹುಗ್ಗಿ ಒಂದು ಸ್ವಲ್ಪ ಏನಾಗಿ ಸಿಗುತ್ತಲ್ರಿ, ಹಾಗಾಗಿ ಕುದ್ಲಿಕ್ಕೆ ಇಟ್ಟಿದ್ದ. ಒಂದು ಸ್ವಲ್ಪ ಕುಕ್ಕರ್ದಾಗ ಹಾಕಿ ಕುದಿಸ್ತಿದ್ದಂದ್ರೆ ಭೀ ಒಂದು ಸ್ವಲ್ಪ ಗಂಜಿ ಬಿಡ್ಬೇಕಲ್ರಿ. ಇಲ್ಲಂತೂ ನಮ್ಮ ಕಾಕ ಬಂದಿದ್ದಾರೆ, ನಮ್ಮ ಬೋರುಗಳದು ಪಪ್ಪ ಇವರು ರೇವೂರ್ಲಿಂತಾನೆ ಬಂದಿದ್ದರು. ಇವಾಗ ಅವ್ರಿಗೆ ಇಷ್ಟು ಚಹಾ ಮಾಡಿಕೊಟ್ಟ. ಮತ್ತು ಮತ್ತೊಂದು ಸ್ವಲ್ಪ ಹುಗ್ಗಿ ಕುದಿಲಿ ಅಂತೇಳಿ ಇನ್ನೊಂದು ಸ್ವಲ್ಪ ಇಟ್ಟಿದ್ದು. ಒಂದು ಸ್ವಲ್ಪ ಬಿರ್ಸಿತ್ತು ಜಾಸ್ತಿ. ಅವ್ರಿಗಿಷ್ಟ ಚಹಾ ಮಾಡಿ ಕೊಡ್ಲತ್ತಿದ್ರಿ. ಎಲ್ಲ ಆದಮೇಲೆ ಅದರ ಹುಗ್ಗಿ ಅಂತೂ ಕುದಿಸ್ಬೇಕಾದ್ರೆ ಒಂದು ಸ್ವಲ್ಪ ಅನ್ನೋದು ಕುಕ್ಕರ ಸರಿಯಾಗಿ ಇದಾಗಲ್ಲಾಗಿತ್ತು, ಹವಾ ಹಿಡಲಾಗಿತ್ತು. ಹಂಗಾಕಿಸಿಂದ ಮತ್ತೊಂದು ಸ್ವಲ್ಪ 2 ಸಲ ಭಾಳಷ್ಟು ಲೇಟ್ ಆಯಿತು ಹುಗ್ಗಿ ಕುದಿಬೇಕಾದ್ರೆ. ಅದ್ರಾಗ ಬರೀ ಪಾಲಿಸ್ ಮಾಡಿರೋಂಥ ಹುಗ್ಗಿ ಇದ್ರೆ ಜಲ್ದಿನೇ ಕುದಿರ್ತಾವ್ರಿ. ನಾವು ಇಲ್ಲಿ ಒಳ್ಳೆಯಾಗ ಮನೆಗೆ ಪಾಲಿಸ್ ಮಾಡಿ ಮನೆಗೆ ಕುಡ್ತೀವಿ ಅಂದ್ರೆ ಒಂದು ಸ್ವಲ್ಪ ಜಲ್ದಿ ಕುದಿಯೋಂಗಿಲ್ಲ. ನಮ್ಮ ಕಾಕ ಅವ್ರು ಬಂದಿದ್ರಲ್ರಿ, ಒಂದಿಷ್ಟು ಚಹಾ ಮಾಡ್ಕೊಳತ್ತಿದ್ದ. ಅವ್ರಿಗೆ ಒಂದು ಸ್ವಲ್ಪ ಅಷ್ಟ ಮಾಡ್ಬೇಕು ಅಂದ್ಕೊಂಡಿದ್ದೆ, ಆದರೆ ಏನೂ ಅಲ್ಲ ಅಂದ್ರೆ ಅವರು. ಆಮೇಲೆ ಬಡ ಬಡ ಇದೆ ಹುಗ್ಗಿ ಮಾಡ್ಕಿಸಿಂದ ನೀವು ಅದೇ ಹಿಡ್ದ ಊಟನೇ ಮಾಡ್ತಾರಂತ ಹೇಳ್ಕಿಸಿಂದ ಮತ್ತೆ ಅಷ್ಟು ಅದೇನು ಬ್ಯಾಡ ಅಂದರು ಮಾಡಲಿಲ್ಲ.
ಜಟ್ಟಿಗೌಡು ಅವರೆಲ್ಲ ಅಂತೂ ಸಾಲಿ ಇವತ್ತು ಸಾಲಿ ಚಾಲು ಇತ್ತು ಅವ್ರದ್ದು ಚೆನ್ನಮ್ಮದು ಇಷ್ಟೇ ಸುಟ್ಟಿ ಇತ್ತಂತ ಹಂಗಾಕಿಸಿಂದ ಇವತ್ತು ಮಣತರಮ ಹಬ್ಬ ಅದಲ್ರಿ ಅವ್ರದ್ದು ಸಾಲಿ ಚಾಲು ಇತ್ತು ಆದ್ರೆ ಆ ಚೆನ್ನಮ್ಮದು 2 ದಿನ ಆಯಿತು ಸುಟ್ಟಿ ಕೊಟ್ರೆ ಅಂತ ಆಕೆ ಏನು ಹೋಗಿದ್ದಿಲ್ಲ ಆದ್ರೆ ಆಕೆ ಹೊರಗೆ ಮುತ್ತೇನ ಕೂಡ ಒಂದು ಸ್ವಲ್ಪ ದೇವ್ರಿಗೆ ಅದೆಲ್ಲ ಹೋಗಿದ್ದಳ್ರಿ. ಇವಾಗ ಹುಗ್ಗಿ ಅಂತ ಕುದೀತ್ರಿ ಒಂದು ಸ್ವಲ್ಪ ಹವಾ ತೆಗೆದ್ಕೇಸಿಂದ ಅದು ಸಣ್ಣಗೆ ಮುಗಿಸ್ಬೇಕು ಅಂದ್ಕೊಂಡೀನಿ. ಮುಗಿಸ್ಬೇಕಾದ್ರೆ ಆ ಹುಟ್ಟಿಲಿಂತ ಮುಗಿಸ್ರೆ ಒಂದು ಸ್ವಲ್ಪ ಜಾಸ್ತಿ ಸಣ್ಣ ಆಗೋದಿರ್ತದೆ ರೀ. ಅಂದರೆ ಹುಟ್ಲಿಂತ ಜಾಸ್ತಿ ಮುಗ್ಸಂಗಿಲ್ಲ ನಾನು ಚಮಚದಲ್ಲೇ ನೋಡೋ ಮುಗಿಸ್ಕೇಸಿಂದ ಅದಕ್ಕೆ 1-2 ಪುಡಿ ಬಿಸ್ಕಿಟ್ ಅದು ಹಾಕ್ಬೇಕು ಅಂದ್ಕೊಂಡೀನಿ. ಕುದ್ದಿವ್ರಿ ಎಲ್ಲ ಕಾಳುಗಳಂತೂ ಕುದ್ಮೇಲೆ ಒಂದು ಸ್ವಲ್ಪ ಮುಗುಚಿಕ್ಕಿಟ್ಟಿದ್ರೆ ಅದಕ್ಕೆ ಬಿಸಿ ನೀರು ಹಾಕ್ಬೇಕಂತ ಹೇಳ್ಕೇಸಿಂದ ಅದೇ ಗಡಿಯಾಗ ಅಂದ್ರೆ ಇದ್ರಾಗ ಕುಗ್ಗಿ ಮಾಡ್ಲಿಕ್ಕೇನು ಬರಂಗಿಲ್ಲ ರೀ ಕುಕ್ಕರ್ದಾಗ. ದೊಡ್ಡ ಅಟ್ಕೆ ಇಟ್ಟಿನಲ್ರಲ್ರಿ ಅದ್ರಾಗ ಅಷ್ಟು ಬರಕ್ಬೇಕು ಅಂದ್ಕೊಂಡು ಅದ್ರಾಗ ಸ್ವಲ್ಪ ಸಣ್ಣ ಮಾಡ್ಕೇಸಿಂದ ಅದ್ರಾಗ ಬಿಸಿ ನೀರಾಗ ಬರಕ್ಕೆ ಬಿಟ್ಟಾಯ್ತು. ಬೆಲ್ಲ ಅದೇನೋ ಆಮೇಲೆ ಕೂಡಿಸ್ನಿರಿ ಇಲ್ಲಾಂದ್ರೆ ಮತ್ತೆ ಬೆಲ್ಲಕ್ಕನ ಕಬ್ಬಿ ಇರ್ದಂಗೆ ಆಗಿರ್ತದೆ ಅದು. ಇದಕ್ಕೆ ಜಾಸ್ತಿ ಅಂದ್ರೆ ಜಾಸ್ತಿ ವಯಸ್ಸವರು ತೆಗೆದುಬಿಟ್ಟಿದ್ರು ನಾನು. ಇವಾಗ ಇದಕ್ಕೆ ವಯಸ್ಸು ಜಾಸ್ತಿ ಕೊಟ್ಟಿದ್ದಿಲ್ಲ ನಾನು, ಯಾಕಂದ್ರೆ ಇಲ್ಲೆಲ್ಲ ಹಾಡು ಹತ್ಬಿಟ್ಟಿದ್ರಿ. ಹಾಡ ಬಂದಾಗ ಅದು ಇಷ್ಟಿಷ್ಟು ವಯಸ್ಕೊಳತ್ತಿದ್ದ ವಿಡಿಯೋ ಅಂತೂ ಟೈಮಿಗೆ ಅಪ್ಲೋಡ್ ಮಾಡೋದಿತ್ತು ನನಗಿದು. ಹಾಗಾಗಿ ಜಾಸ್ತಿ ಇದಕ್ಕೆ ಒಂದು ಸ್ವಲ್ಪ ಸೈಲೆಂಟ್ ವಿಡಿಯೋನೇ ಜಾಸ್ತಿ ಇದ್ದಾರೆ ಇದು. ಇದಕ್ಕೆ ಬಿಸ್ಕಿಟ್ ಏನೋ ಜಾಸ್ತಿ ಹಾಕ್ಲತ್ತಿದ್ರು ನಾನು. ಜಾಸ್ತಿ ಹಾಕೋದಾದ್ರೆ ಪಾರ್ಲೆ ಬಿಸ್ಕಿಟೇ ಹಾಕಿರ್ತಾರೆ ಇದಕ್ಕೆ. 1-2 ಬಿಸ್ಕಿಟ್ ಹಾಕ್ಲತ್ತಿದ್ದ. ನಾವು ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬೋದು ರೀ, ಯಾಕಂದ್ರೆ ಅದು ಭಾಳಷ್ಟು ಕುದ್ದ ಗಂಜಿ ಬಿಟ್ಟಿತ್ತು. ಹಂಗಾಕಿಸಿಂದ ಗಂಜಿ ಬಿಟ್ರೆ ಜಾಸ್ತಿ ಬಿಸ್ಕಿಟನ್ನು ಹಾಕೋದು ಹತ್ತಂಗಿಲ್ಲ. ಸ್ವಲ್ಪ ಕಾಳು ಜಾಸ್ತಿ ಬಿಸ್ಕಿಟ್ ಹಾಕಿ ಒಂದು 4 ಏಲಕ್ಕಾಯಿ ಕುಟ್ಟಿ ಹಾಕಿನಿ. ನಾನು ಜಾಸ್ತಿ ಹಾಕ್ಬೇಕಾದ್ರೆ ಈ ಸೊಟ್ಟಿ ತೆಗಿಯಂಗಿಲ್ಲ ರೀ, ಡೈರೆಕ್ಟ್ ಹಂಗೆ ಕುಟ್ಟಿ ಹಾಕಿರ್ತೀನಿ. ಬೆಲ್ಲನ ಮಿಕ್ಸ್ ಮಾಡೀನಿ ರೀ ಇದಕ್ಕೆ. ಇವಾಗ ನೋಡ್ರಿ ಹುಗ್ಗಿ ರೆಡಿ ಆಗ್ಯದ. ಇದು ರೆಡಿಮೇಡ್ ತಂದಿರೋಂಥದ್ದು ಹುಗ್ಗಿ ಅಲ್ರಿ, ಅಂದ್ರೆ ಅಂಗಡಿಯಾಗ ತಂದಿರೋಂಥದ್ದಲ್ಲ. ಮನೆಯಾಗೆ ನಮ್ಮ ಸಣ್ಣವ ನಾ ಕೊಡ್ತೀನಿ ಬಿಡು ಅಂತ ಹೇಳಿದ್ರು. ಹುಗ್ಗಿ ಕೂಡ ಅಂತೂ ಇಲ್ಲಿ ಮೆಣಸಿನ್ಕಾಯಿ ಪಲ್ಯ ಮಾಡತ್ತೀರಿ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಬಾಡಿದು ಇದ್ರಲ್ಲಾಕ್ ಬಿಡು ಅಂತೇಳಿ ಒಂದು ಸ್ವಲ್ಪ ಹುಗ್ಗಿ ಕೂಡ ಒಂದು ಸಿಗ್ತಾರಂತೇಳಿ ಒಂದು ಸ್ವಲ್ಪ ಫಸ್ಟಿಗೆ ಎಣ್ಣೆ ಕರೆದಿದ್ರು. ಅದಕ್ಕೆ ಎಣ್ಣೆ ಕರೆದಕ್ಕೆಸಿಂದ ಇಲ್ಲಿ ಒಂದು ಸ್ವಲ್ಪ ಪಾಳೆ ಕೊಟ್ಟು ಇದಕ್ಕೊಂದಿಷ್ಟು ಶೇಂಗಾ ಹಿಂಡಿ ಹಾಕಿಬಿಟ್ರೆ ಆಯಿತು. ಎಲ್ಲ ನೈವೇದ್ಯ ಅದು ತಯಾರಾದ್ಮೇಲೆ ನಮ್ಮ ಚೆನ್ನಮ್ಮಂತೂ ನೈವೇದ್ಯ ಹಿಡ್ಕೊಂಬರ್ಲಿಕ್ಕೆ ಹೋಗಿದ್ದಳ್ರಿ ಗುಡಿಗೆ. ಆದರೆ ನಾನು ಇಲ್ಲಿ ಮಣಿನೆತ್ತೆಲ್ಲ ತಯಾರು ಮಾಡಿಟ್ಟಿದ್ರಲ್ರಿ ಅವರು ಎಲ್ಲ ಭಂಡಾರದ ಹಾಕಿಬಿಟ್ಟಿದ್ರು. ನಮ್ಮ ಸಣ್ಣ ಒಂದು ಸ್ವಲ್ಪ ಈ ಮಾರಿಗೆ ಇಟ್ಟಿದ್ರು ಸರಿಯಾಗಿ ಇಟ್ಟಿಕೆಸಿಂದ ಒಂದು ಸ್ವಲ್ಪ ನೈವೇದ್ಯ ಹಿಡಿದ್ಬಿಟ್ರೆ ಇನ್ನೂ ಎಲ್ಲರೂ ಊಟ ಮಾಡಬೇಕ್ರಿ ಈಗ.